ಡಿನ್ನರ್ ಮೀಟಿಂಗ್ನಲ್ಲಿ ಭಾಗವಹಿಸಿದ 3 ಜನರ ಪೈಕಿ ಒಬ್ಬರು ಶಿವರಾಮ್ ಹೆಬ್ಬಾರ್. ಶಿವರಾಮ್ ಹೆಬ್ಬಾರ್ ಬಿಜೆಪಿ ಬಿಡ್ತಾರಾ, ಕಾಂಗ್ರೆಸ್ಸಿಗೆ ಹೋಗ್ತಾರಾ, ರಾಜೀನಾಮೆ ಕೊಟ್ಟು ಬಿಡ್ತಾರಾ? ಇದೆಲ್ಲ ಚರ್ಚೆಗಳ ಮಧ್ಯದಲ್ಲಿ ಅವರನ್ನು ಕರ್ಕೊಳ್ಳೋದಕ್ಕೆ ಕಾಂಗ್ರೆಸ್ ತಯಾರಾಗಿದೆಯಾ? ಶಿವರಾಮ್ ಹೆಬ್ಬಾರರ ಜಿಲ್ಲೆಯಲ್ಲೇ ಕಾಂಗ್ರೆಸ್ ಶಾಸಕರುಗಳ ವಿರೋಧ ಮಾಡ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ವಿರೋಧ ಇದೆ. ಮೂರು ಶಾಸಕರು ಬಹಿರಂಗವಾಗಿ ಸಿದ್ದರಾಮಯ್ಯನವರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಆರ್ ವಿ ದೇಶಪಾಂಡೆ, ಸತೀಶ್ ಸೈಲ್ ಮತ್ತು ಭೀಮಣ್ಣ ನಾಯಕ್. ಶಿವರಾಮ್ ಹೆಬ್ಬಾರರನ್ನ ಕಾಂಗ್ರೆಸ್ಸಿಗೆ ಕರ್ಕೊಂಡು ಬರೋ ಪ್ರಯತ್ನಗಳ ಮುಂದುವರೆದ್ರೆ ನಾವು ಹೈಕಮಾಂಡಿಗೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಶಾಸಕಾಂಗ ಸಭೆ ಅಂತ ಬರ್ತಾ ಇದೆ. ಶಾಸಕಾಂಗ ಸಭೆಗೆ ಬಂದಿರುವ ಸಾಧ್ಯತೆಗಳು ಕಡಿಮೆ. ಡಿನ್ನರ್ ಮೀಟಿಂಗ್ ಬಂದಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದು ಮುಂದುವರೆದ್ರೆ ಹೈಕಮಾಂಡಿಗೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಆರ್ ವಿ ದೇಶಪಾಂಡೆ, ಸತೀಶ್ ಸೈಲ್ ಮತ್ತು ಭೀಮಣ್ಣ ನಾಯಕ್. ಭೀಮಣ್ಣ ನಾಯಕ್ ಶಿರ್ಸಿಯಿಂದ ಶಾಸಕರು, ಸತೀಶ್ ಸೈಲ್ ಕಾರವಾರದಿಂದ, ಆರ್ ವಿ ದೇಶಪಾಂಡೆ ಹಳ್ಯಾಳದಿಂದ ಶಾಸಕರು, ಕಾಂಗ್ರೆಸ್ ಶಾಸಕರು. ಪಕ್ಷಕ್ಕೆ ದ್ರೋಹ ಬಗೆದು ಹೋದವರು, ಅವರಿಗೆ ಮತ್ತೆ ಅವಕಾಶ ಕೊಡಬೇಡಿ. ತಮ್ಮ ರಾಜಕೀಯ ಅತಿ ಆಸೆಗೆ ಪಕ್ಷಾಂತರ ಮಾಡಿದವರು, ಅವರನ್ನ ಮತ್ತೆ ಕರ್ಕೊಂಡು ಬರಬೇಡಿ. ಹಳಿಯಾಳ ಶಾಸಕ ಆರ್ ವಿ ದೇಶಪಾಂಡೆ, ಕಾರವಾರ ಶಾಸಕ ಸತೀಶ್ ಸೈಲ್ ಮತ್ತು ಶಿರಸಿ ಶಾಸಕ ಭೀಮಣ್ಣ ನಾಯಕ್ ವಿರೋಧ. ಸಿದ್ದರಾಮಯ್ಯನವರಿಗೆ ನೇರವಾಗಿ ಈ ಮೂರು ಶಾಸಕರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಶಿವರಾಮ್ ಹೆಬ್ಬಾರರನ್ನ ಕಾಂಗ್ರೆಸ್ಸಿಗೆ ಕರೆದುಕೊಂಡು ಬರುವ ಪ್ರಯತ್ನಗಳು ಮುಂದುವರೆದರೆ ನಾವು ಹೈಕಮಾಂಡಿಗೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಸ್ವಾರ್ಥಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆದು ಬಿಜೆಪಿಗೆ ಹೋದವರು, ಅವರನ್ನ ಮತ್ತೆ ಕರ್ಕೊಂಡು ಬರೋದನ್ನು ನಾವು ಒಪ್ಪೋದಿಲ್ಲ. ಅಧಿಕಾರದ ಆಸೆ ಮತ್ತು ಸ್ವಾರ್ಥಕ್ಕಾಗಿ ಕಾಂಗ್ರೆಸ್ ಬಿಟ್ಟು ಹೋದವರು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಯಲ್ಲಾಪುರದಿಂದ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದರು. 2019ರಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಇವರು ಮತ್ತು ಇತರ 13 ಜನ ಶಾಸಕರ ರಾಜೀನಾಮೆಯಿಂದ ಕುಮಾರಸ್ವಾಮಿ ಅವರ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಬಿದ್ದೋಯ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರೂ ಬಿಜೆಪಿ ಸರ್ಕಾರ ಬಂತು. ಶಿವರಾಮ್ ಹೆಬ್ಬಾರ್ ಆದಿಯಾಗಿ ರಾಜೀನಾಮೆ ಕೊಟ್ಟು ಬಂದಂಥವರು ಸಚಿವರುಗಳಾದ ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಸಚಿವರ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಗೆದ್ದಿದ್ದಾರೆ. ಈಗ ಮತ್ತೆ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರ ವಿರೋಧ ಇದೆ. ಮತ್ತೊಮ್ಮೆ ಪ್ರಶಾಂತ್ ನಾಥುಜಮ್ಮನ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಇದ್ದಾರೆ. ಪ್ರಶಾಂತ್, ಇದಷ್ಟು ಸಿಂಪಲ್ ಅಲ್ರಿ? ಬರ್ತೀವಿ ಅಂತ ತಕ್ಷಣ ಕರ್ಕೊಂಬಿಡೋದು, ಹೋಗ್ತೀವಿ ಅಂದ ತಕ್ಷಣ ಕಳಿಸ್ಬಿಡೋದು. ಅದಿತ್ತು ಸ್ವಾಭಾವಿಕವಾಗಿ ಪಾಲಿಟಿಕ್ಸ್ನಲ್ಲಿ. ಈಗ ವಿ ಎಸ್ ಪಾಟೀಲ್ರನ್ನ ಕಾಂಗ್ರೆಸ್ ಕರ್ಕೊಂಡು ಬಂದಿತ್ತು, ಚುನಾವಣೆಗೆ ನಿಂತಿದ್ರು, ಸೋತು ಹೋದರು. ಹೌದು. ಬರೀ ವಿ ಎಸ್ ಪಾಟೀಲ್ರ ವಿರೋಧ ಶಿವರಾಮ್ ಹೆಬ್ಬಾರ್ ಬರಲಿಕ್ಕಿಲ್ಲ. ಆರ್ ವಿ ದೇಶಪಾಂಡೆ ಅವರ ವಿರೋಧ ಇದೆ. ಎಸ್, ಕಾಂಗ್ರೆಸ್ ಸರ್ಕಾರ ಬಂದರೆ ಆರ್ ವಿ ದೇಶಪಾಂಡೆ ಅವರೇ ಮಂತ್ರಿ ಆಗ್ತಾರೆ, ನನಗೆ ಯಾವಾಗ ಅವಕಾಶ ಅಂತ ಶಿವರಾಮ್ ಹೆಬ್ಬಾರ್ ಬಿ ಜೆ ಪಿಗೆ ಹೋದರು. ಈಗ ಮಂಕಾಳು ವೈದ್ಯ ಮಂತ್ರಿ ಆಗಿದ್ದಾರೆ. ಸತೀಶ್ ಶೈಲ್, ಮಂಕಾಳು ವೈದ್ಯ, ಆರ್ ವಿ ದೇಶಪಾಂಡೆ, ಭೀಮಣ್ಣ ನಾಯಕ್ ಇವ್ರಿಗೆಲ್ಲ ಅನಿಸ್ತಾ ಇದೆ ಶಿವರಾಮ್ ಹೆಬ್ಬಾರನ್ನು ನೀವು ಕರ್ಕೊಂಡು ಬರೋದೇ ಮಂತ್ರಿ ಮಾಡ್ಲಿಕ್ಕೆ ಅಂದಮೇಲೆ ನಮ್ಗೆ ಅವಕಾಶ ಯಾವಾಗ, ಯಾಕೆ ಕರ್ಕೊಂಡ್ಬರ್ತೀರಿ ಶಿವರಾಮ್ ವೈದ್ಯ ಅಂದರೆ? ಹೌದು, ಏನು ಅವಶ್ಯಕತೆ ಇದೆ? ಈಗ ಅನೇಕ ಬಾರಿ ಪಕ್ಷಗಳಲ್ಲಿ ಪಕ್ಷಾಂತರ ಯಾಕಾಗತ್ತೆ? ಅಧಿಕಾರ ಇದ್ದಾಗ ಶಾಸಕರ ಪಕ್ಷಾಂತರ ಯಾಕಾಗತ್ತೆ? ಅದು ಮುಖ್ಯವಾಗಿ ಮೆಜಾರಿಟಿ ಪ್ರೂವ್ ಮಾಡಲಿಕ್ಕೆ ನಿಮ್ಗೆ ಶಾಸಕರ ಸಂಖ್ಯೆ ಇರಲ್ಲ. ಆಗ
ಸ್ಥಳೀಯ ಶಾಸಕರು ಏನು ಹೇಳಿದರೂ ಕೂಡ ಹೈಕಮಾಂಡ್ ಒಂದು ನಿರ್ಣಯವನ್ನು ತೆಗೆದುಕೊಂಡ್ರೆ, ರಾಜ್ಯ ನಾಯಕತ್ವ ಒಂದು ನಿರ್ಣಯವನ್ನು ತೆಗೆದುಕೊಂಡ್ರೆ ಅದನ್ನು ವಿರೋಧಿಸುವ ಸ್ಥಿತಿ ಇರಲ್ಲ. ಈಗ ಶಿವರಾಮ್ ಹೆಬ್ಬಾರ್ ಬರೋದೇನು ಬಿ ಜೆ ಪಿಯವ್ರಿಗೆ ಬೇಕಿತ್ತ? ಕಾಗೇರಿ ವಿಶ್ವೇಶ್ವರ ಹೆಗಡೆ ಮಂತ್ರಿನೇ ಆಗಲಿಕ್ಕಾಗಲಿಲ್ಲ, ಸ್ಪೀಕರ್ ಆಗಬೇಕಾಯ್ತು. ಹೌದು ಹೌದು. ಹೀಗಾಗಿ ಇಲ್ಲಿ ಸಮಸ್ಯೆ ಇರತಕ್ಕಂಥದ್ದು ಶಿವರಾಮ್ ಹೆಬ್ಬಾರ್ ವಾಪಸ್ ಬರಲಿಕ್ಕೆ ಸ್ಥಳೀಯ ಘಟಕದ ಸಮಸ್ಯೆ ಇದೆ. ಆದರೆ ಸ್ಥಳೀಯ ಘಟಕ ಹೇಗಿರುತ್ತೆ? ವಿ ಎಸ್ ಪಾಟೀಲ್ ಶಿವರಾಮ್ ಹೆಬ್ಬಾರ್ ಬಂದರೆ ವಾಪಸ್ ಬಿ ಜೆ ಪಿಗೆ ಹೋಗ್ತಾರೆ, ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ಸಿಗೆ ಬರ್ತಾರೆ. ಅದು ಅಷ್ಟು ಸಮಸ್ಯೆ ಆಗಲ್ಲ. ಯಾಕಂದರೆ ಇವ್ರದ್ದು ಮೂಲ ಸ್ಥಾನ ಇದು, ಅವ್ರದ್ದು ಮೂಲ ಸ್ಥಾನ ಅದು. ಹಾಗಾಗಿ ಅದು ಸಮಸ್ಯೆ ಆಗಲ್ಲ. ಸಮಸ್ಯೆ ಆಗೋದು ಈ ಸ್ಥಳೀಯ ಜಿಲ್ಲೆಯ ಶಾಸಕರು ಇರ್ತಾರಲ್ಲ, ಅವರು ಮಂತ್ರಿ ಸ್ಥಾನ ತಪ್ಪುತ್ತೆ. ಮಂತ್ರಿ ಸ್ಥಾನದಲ್ಲಿ ಅವರು ಇಮಿಡಿಯೇಟ್ ಹಿಂದುಳಿಬೇಕಾಗತ್ತೆ. ಈಗ ಶಿವರಾಮ್ ಹೆಬ್ಬಾರ್ ಪಾರ್ಟಿಗೆ ಬಂದರು ಅಂತ ಅನ್ಕೋಣ ಹೈಪೋಥೆಟಿಕಲಿ, ನಾಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರು ಹೈಪೋಥೆಟಿಕಲಿ. ನಾನು ಹೈಪೋಥೆಟಿಕಲಿ ಅನ್ನೋ ಶಬ್ದ ಒತ್ತಿ ಹೇಳ್ತಿದ್ದೀನಿ, ಯಾಕಂದರೆ ಮುಖ್ಯಮಂತ್ರಿ ಯಾರನ್ನು ಹಾಂ, ಆದರೆ ಹೈಪೋಥೆಟಿಕಲಿ ಆದರೆ ಶಿವರಾಮ್ ಹೆಬ್ಬಾರ್ ಫಸ್ಟ್ ಟರ್ಮಲ್ಲೇ ಮಂತ್ರಿ ಆದರು ಅಂತ ಅನ್ಕೋಣ. ಮಂಕಾಳು ವೈದ್ಯ ಅವರ ಮಂತ್ರಿ ಸ್ಥಾನ ಹೋಯಿತು, ಅವ್ರ ಮಂತ್ರಿ ಸ್ಥಾನ ಹೋಯಿತು. ಶಿವರಾಮ್ ಹೆಬ್ಬಾರ್ ಬರೋದ್ರಿಂದ ಅವ್ರ ಮಗ ಪಾರ್ಲಿಮೆಂಟಿಗೆ ನಿಂತರೆ, ಆರ್ ವಿ ದೇಶಪಾಂಡೆ ಅವ್ರ ಮಂತ್ರಿನೂ ಸಿಕ್ಕಿಲ್ಲ, ಅವ್ರ ಮಗನಿಗೆ ನಾಳೆ ಲೋಕಸಭಾ ಸೀಟು ಸಿಗಲ್ಲ. ಸತೀಶ್ ಶೈಲ್ 2.5 ವರ್ಷದ ನಂತರ ಆದರೂ ಮಂತ್ರಿ ಆಗ್ತೀನಿ ಅಂತ ಅಂದ್ಕೊಂಡಿದ್ದಾರೆ, ಅವ್ರದ್ದು ಹೋಯಿತು. ಭೀಮಣ್ಣ ನಾಯ್ಕ್ ಪಾಪ ಕಷ್ಟಪಟ್ಟು ಯಲ್ಲಾಪುರಕ್ಕೆ ನಿಂತು ಶಿರ್ಸಿಗೆ ನಿಂತು, ಮತ್ತೆ ಯಲ್ಲಾಪುರಕ್ಕೆ ನಿಂತು ಮತ್ತೆ ಶಿರ್ಸಿಗೆ ನಿಂತು ಗೆದ್ದಿದ್ದಾರೆ. ಬಂಗಾರಪ್ಪನವರ ಷಡ್ಕ ಇದ್ದರೂ ಕೂಡ ಅವ್ರಿಗನ್ಸುತ್ತೆ ಎಲ್ಲಾದರೂ ಈಡಿಗರ ಕೊಟ್ಟದಲ್ಲಿ ನನ್ನನ್ನು ಮಂತ್ರಿ ಮಾಡಿ. ಕಾರವಾರದಲ್ಲಿ ಈಡಿಗರ ಮತಗಳು ಜಾಸ್ತಿ ಇವೆ, ಮತ್ತು ಶಿವರಾಮ್ ಹೆಬ್ಬಾರ್ ಬಂದರೆ ನನಗೇನು ಸಿಗುತ್ತೆ? ಇದು ಸಹಜ. ಹೀಗಾಗಿ ಈ ವಿರೋಧ ಸಹಜ. ಮತ್ತು ಇನ್ನೊಂದು, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ 2 ಬಣಗಳಿವೆ. ಶಿವರಾಮ್ ಹೆಬ್ಬಾರ್ ನೆನಪಿದೆಯಾ? ತುಂಬ ಹಿಂದೆ ಇವರು ಪಕ್ಷಕ್ಕೆ ವಾಪಸ್ ಬರ್ತಾರೆ ಅಂದಾಗ ಐ ಥಿಂಕ್ ಡಾಕ್ಟರ್ ಪರಮೇಶ್ವರ್ ಹೇಳಿದರು, ಬರಲಿ ಯಾರು ಬರ್ತಾರೋ ಬರಲಿ, ಕ್ಯೂನಲ್ಲಿ ಬರಬೇಕಾಗತ್ತೆ ಅವರು ಅಂತ, ಬಾಳೆ ಹಚ್ಕೊಂಡು ಬರಬೇಕಾಗತ್ತೆ ಅಂದಿದ್ರು. ನ್ಯಾಚುರಲಿ ನೀವು ಈ ದೇವಸ್ಥಾನದ ದರ್ಶನಕ್ಕೆ ಹೋಗಿರ್ತೀರಲ್ಲ, ಹೌದು, ಸಾದಾ ಪಾಳಿಯಲ್ಲಿ ನಿಂತಿರ್ತೀರಿ ಧರ್ಮದರ್ಶನದಲ್ಲಿ, ಯಾರೋ VIP ದರ್ಶನ ಮಾಡಿಸ್ತೀರ ಅಂತಾರೆ, ಆಯ್ತಪ್ಪ ಒಂದ್ಸಲ ಮಾಡಿಸೂ ಬಿಡ್ತಾರೆ ಅಂತ ಅನ್ಕೋಣ. ಮತ್ತೊಂದು ಸಲ ದರ್ಶನ ಮಾಡಬೇಕಾದ್ರೆ ನೀವು ಧರ್ಮದರ್ಶನದಲ್ಲಿ ಹಿಂದ್ಗಡೆ ಮುಂದ್ಗಡೆ ನಿಮ್ಗೆ ಕ್ಯೂ ಸಿಗಲ್ಲ. ಅದರ್ವೈಸ್ ನಿಮ್ಗೆ ಯಾವುದಾದ್ರೂ VIP ಕಾಂಟ್ಯಾಕ್ಟ್ ಮತ್ತೆ ಇರಬೇಕು. ಈಗ VIP ಕಾಂಟ್ಯಾಕ್ಟ್ ಇದ್ದರೂ ಕೂಡ ಆ VIP ಗಳಿಗೆ ಆ್ಯಕ್ಚುಲಿ ಇವರ ಅವಶ್ಯಕತೆ ಇಲ್ಲ. ಒಂದು ವೇಳೆ ಅಂದ್ಕೊಳ್ಳೋಣ, ಇಲ್ಲಪ್ಪ 4 ಸ್ಥಾನ ಕಡಿಮೆ ಇದೆ, ಶಿವರಾಮ್ ಹೆಬ್ಬಾರ್ ಬರ್ತಾರೆ ಅಂತಂದರೆ ಯಲ್ಲಾಪುರದಿಂದ ಬೆಂಗಳೂರುವರೆಗೆ ರೆಡ್ ಕಾರ್ಪೆಟ್ ಕೆಂಪು ಹಾಸಿ ಕಾಂಗ್ರೆಸ್ನವ್ರು ಕರ್ಕೋತಾ ಇದ್ರು. ಕರೆಕ್ಟ್. ಇವತ್ತು ಹಾಗೆ ಸ್ಥಿತಿ ಇಲ್ಲ. ಹಾಗಾಗಿ ಶಿವರಾಮ್ ಹೆಬ್ಬಾರ್ ಬರ್ತಾರೆ ಅಂದ ತಕ್ಷಣ ಆರ್ ವಿ ದೇಶಪಾಂಡೆ ವಿರೋಧ ಇದೆ, ಆರ್ ವಿ ದೇಶಪಾಂಡೆ ಅವರ ವಿರೋಧ ಇದೆ, ಮಂಕಾಳ ವೈದ್ಯ ವಿರೋಧ ಇದೆ, ಸತೀಶ್ ಶೈಲ್ ವಿರೋಧ ಇದೆ, ಭೀಮಣ್ಣ ನಾಯಕರ ವಿರೋಧ ಇದೆ. ಮತ್ತು ಈ ವಿರೋಧ ಹೇಗಿದೆ ಅಜಿತ್? ಈಗಿನ ಕಾಲದಲ್ಲಿ ಈಗ ನೋಡಿ, ಶಿವರಾಮ್ ಹೆಬ್ಬಾರ್ ಇಲ್ಲಿದ್ದರು ಅಲ್ಲೋದ್ರು ಮತ್ತೆ ವಾಪಸ್ ಬರ್ತಾರೆ ಅಂದ್ಕೋಣ, ಇದನ್ನು ಬೇರೆಯವರು ಮಾಡಲ್ಲ ಅಂತ ಏನು ಗ್ಯಾರಂಟಿ? ಕರೆಕ್ಟ್. ಪಾಲಿಟಿಕ್ಸ್ನಲ್ಲಿ ನೀವು ಪದೇ ರಾಜಕೀಯ ಪಕ್ಷಗಳು ಈ ರೀತಿಯ ಕೆಂಪು ಗಂಬಳಿಯನ್ನು ಹಾಸ್ತಾ ಇದ್ದರೆ ದಟ್ ಕ್ಯಾನ್ ಬಿ ಎನ್ ಎಕ್ಸ್ಕ್ಯೂಸ್ ಫಾರ್ ಅದರ್ಸ್ ಟು ಶಿಫ್ಟ್ ದ ಬೋಟ್. ಕರೆಕ್ಟ್. ಅದು ಸಮಸ್ಯೆ ಇರ್ತಕ್ಕಂಥ. ಬಟ್ ಈ ಥರದ ಸಮಸ್ಯೆ ಎಸ್ ಟಿ ಸೋಮಶೇಖರ್ಗಿಲ್ಲ ಅಲ್ಲ? ಬೆಂಗಳೂರಿನ ಇತರ ಶಾಸಕರು ಅಂದರೆ ಬೆಂಗಳೂರಿನ ಇತರ ಶಾಸಕರ ವಿರೋಧ ಇಲ್ಲ ಒಂದು. ಮತ್ತು ನನಗನ್ಸುತ್ತೆ ಅಲ್ಲಿ ಒಕ್ಕಲಿಗರ ಶಾಸಕರು ಅಂತಕ್ಕಂಥವ್ರು ಇಲ್ಲ. ಕೆಲವರ ವಿರೋಧ ಇರ್ಬೋದು ಎಸ್ ಟಿ ಸೋಮಶೇಖರ್ನ ಕರ್ಕೊಂಬರ್ಲಿಕ್ಕೆ. ಆದರೆ ನಿಮಗೆ ಜಿಲ್ಲೆಗೆ ಒಂದೇ ಮಂತ್ರಿ ಸ್ಥಾನ ಅಂತಿಲ್ಲ ಅಜಿತ್, 5-6 ಮಂತ್ರಿಗಳಾಗ್ತಾರೆ. ಕರೆಕ್ಟ್. ಸೊ ಈಗ ದಿನೇಶ್ ಗುಂಡೂರಾವ್, ರಾಮಲಿಂಗಾರೆಡ್ಡಿ, ಭೈರತಿ ಸುರೇಶ್ರ ಕೋಟಾದಿಂದ ಏನು ಎಸ್ ಟಿ ಸೋಮಶೇಖರ್ ಮಂತ್ರಿ ಆಗಲ್ಲ, ಒಕ್ಕಲಿಗರ ಕೋಟಾದಲ್ಲಿ ಮಂತ್ರಿ ಆಗ್ತಾರೆ. ಮತ್ತು ಬೆಂಗಳೂರಿನಲ್ಲಿ ಒಬ್ಬ ಒಕ್ಕಲಿಗ ನಾಯಕ ಬಂದರೆ ತನ್ನದೇ ಆಗಿರ್ತಕ್ಕಂಥ ಲಾಭವೂ ಕೂಡ ಉಳಿದ ಶಾಸಕರಿಗೂ ಉಳಿದ ಮತಕ್ಷೇತ್ರಗಳಲ್ಲಿ ಸಿಗುತ್ತೆ. ತುಂಬ ವಿರೋಧ ಇದೆ ಅಂತ ಅನಿಸಲ್ಲ. ಮತ್ತು ಎಸ್ ಟಿ ಸೋಮಶೇಖರ್ಗೆ ಒಂದು ಇರ್ತಕ್ಕಂಥದ್ದು, ಎದುರುಗಡೆ BJP ಇಲ್ಲ, JDS ಇದೆ. ಆ ಕಾರಣದಿಂದ JDSನ್ನು ಫೈಟ್ ಮಾಡೋಕ್ಕೆ ಎಸ್ ಟಿ ಸೋಮಶೇಖರ್ ಇರಲಿ ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಇರುತ್ತೆ ಅಂತ ಅನಿಸುತ್ತೆ. ಮತ್ತು ಎಸ್ ಟಿ ಸೋಮಶೇಖರ್ ಸ್ವಲ್ಪ ಕಾಂಗ್ರೆಸ್ನ ಕೇಡರ್, ತುಂಬ ಕೆಳಗಡೆಯಿಂದ ಬಂದು ಕೆಲಸ ಮಾಡಿ. ಶಿವರಾಮ್ ಹೆಬ್ಬಾರು ಕಾಂಗ್ರೆಸ್ನ ಕೇಡರಿಂದ ಬಂದರೂ ಕೂಡ ಶಿವರಾಮ್ ಹೆಬ್ಬಾರ್ ಮಂತ್ರಿ ಆಗಬೇಕು ಅನ್ನುವ ಒಂದೇ ಒಂದು ಆಸೆಗೋಸ್ಕರ ತಕ್ಷಣ ಶಿಫ್ಟ್ ಆಫ್ ದಿ ಬೋಟ್ ಮಾಡಿದರು. ಎಸ್ ಟಿ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಆಗೇನು ಹೇಳ್ತಾ ಇದ್ರು, ಕುಮಾರಸ್ವಾಮಿ ಜೊತೆ ಕಾಂಗ್ರೆಸ್ ಕೈ ಜೋಡಿಸಿದೆ, ಅದಕ್ಕೆ ನಾನು BJPಗೆ ಹೋಗ್ತಿದ್ದೀನಿ. ಈಗೇನು ಹೇಳ್ತಿದ್ದಾರೆ,
ಬಿಜೆಪಿ JDS ಜೊತೆ ಕೈ ಜೋಡಿಸ್ತಾ ಇದೆ, ಅದಕ್ಕೆ ನಾವು ಕಾಂಗ್ರೆಸ್ಸಿಗೆ ಹೋಗ್ತಾ ಇದ್ದೀನಿ ಅಂತ. ಮಾರುತೇಶ್ ನಮ್ಮ ಜೊತೆಗಿದ್ದಾರೆ. ಮಾರುತೇಶ್, ತುಂಬ ಮುಂಚೆಯಿಂದನೂ ಚರ್ಚೆ ಮಾಡ್ತಾ ಇದ್ದೀವಿ, ಆಪರೇಷನ್ನು ಕೋಆಪರೇಷನ್ 2 ಸ್ಕೀಮ್ ಬಿಟ್ಟಿದ್ದಾರೆ DK ಶಿವಕುಮಾರ್ ಅಂತ. ಆಪರೇಷನ್ ಲೆಕ್ಕದಲ್ಲಿ ಶಿವರಾಮ್ ಹೆಬ್ಬಾರನ್ನು ಕರ್ಕೊಂಡು ಬರೋದು ಕಷ್ಟ ಇದೆ. ಸೊ ಕೋಆಪರೇಷನ್ ಲಿಸ್ಟಿಗೆ ಬೀಳ್ಬೋದು ಇವರು. ಖಂಡಿತ ಯಾರು ಅಂದರೆ ವಿರೋಧ ಇಲ್ಲದೆ ಬರುವಂಥವರನ್ನು ಆಪರೇಷನ್ಗೆ ಒಳಪಡಿಸ್ತಾರೆ. ವಿರೋಧ ಆಗುವಂಥದ ಕಡೆ ಕೋಆಪರೇಷನ್ ಅನ್ನುವಂತಹ ಒಂದು ಸ್ಟ್ರಾಟಜಿ DK ಶಿವಕುಮಾರ್ ಅವ್ರದ್ದು ಇದೆ. ಸೊ ಇದು ಕಾಂಗ್ರೆಸ್ಗೆ ಒಂದು ರೀತಿ ತಲೆನೋವು ಕೂಡ ಕೆಲವು ಕ್ಷೇತ್ರಗಳಲ್ಲಿ ಆಗ್ತಾ ಇದೆ. ಇದೊಂದೇ ಅಂತಲ್ಲ, ಈಗ ವಿಶ್ವನಾಥ್ ಸೇರ್ಪಡೆಗೆ ಸ್ವಯಂ ಸಿದ್ದರಾಮಯ್ಯನವರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮೂಡಿಗೆರೆ ಇದು ಕುಮಾರಸ್ವಾಮಿ ಅವರು ಸೇರಬೇಕಾಗಿತ್ತು, ಅಲ್ಲಿ ನಯನ ಮೋಟಮ್ಮ ಏನು ಮಾತಾಡದೇ ಇದ್ರು ಕೂಡ ಅವರ ತಾಯಿ ಮೋಟಮ್ಮ ಅವರು ಬಹಳ ಪ್ರಬಲವಾಗಿ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಅವರ ಸೇರ್ಪಡೆ ಕೂಡ ಹಾಗೆ ನಿಂತ್ಕೊಂಡಿದೆ. ಅಂದ್ರೆ ಅವ್ರು ಮಾಜಿ ಆಗಿದ್ರು ಕೂಡ ಈಗ ಹಾಲಿ ಶಾಸಕ ಆಗಿರುವಂತಹ ಹೆಬ್ಬಾರ್ ಅವ್ರನ್ನ ಕರೆತರುವಂತಹ ವಿಚಾರದಲ್ಲೂ ಕೂಡ ಇದೇ ರೀತಿಯ ತೀವ್ರ ವಿರೋಧಗಳು ಜಿಲ್ಲಾ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು ದೇಶಪಾಂಡೆ ಅವರು. ಯಾಕಂದ್ರೆ ಕಾಂಗ್ರೆಸ್ ಒಳಗಿದ್ದಾಗ ದೇಶಪಾಂಡೆ ಅವರ ಎಗೇನೆಸ್ಟ್ ರಾಜಕೀಯ ಮಾಡಿದಂಥವ್ರು ಶಿವರಾಮ್ ಹೆಬ್ಬಾರ್ ಅವರು. ಮೈತ್ರಿ ಸರ್ಕಾರದಲ್ಲೂ ಕೂಡ ಸಚಿವ ಸ್ಥಾನವನ್ನು ತಪ್ಪಿಸಬೇಕು ಅಂತ ಹೇಳಿ ತಮ್ಮದೇ ಒಂದು ತಂಡವನ್ನು ಕಟ್ಟಿಕೊಂಡು ಕೆಲಸ ಮಾಡಿದಂಥವ್ರು ಶಿವರಾಮ್ ಹೆಬ್ಬಾರ್ ಅವರು. ಹಾಗಾಗಿ ದೇಶಪಾಂಡೆ ಮತ್ತು ಶಿವರಾಮ್ ಹೆಬ್ಬಾರ್ ನಡುವೆ ಜಿಲ್ಲಾ ಮಟ್ಟದಲ್ಲಿ ಒಂದು ಅಂತರ್ಯುದ್ಧ ಇದ್ದೇ ಇದೆ. ಸೊ ಅದರ ಪರಿಣಾಮವಾಗಿಯೇ ಈ ಬಾರಿ ಏನಾಗ್ತಾ ಇದೆ, ದೇಶಪಾಂಡೆ ಅವರ ಪುತ್ರನಿಗೂ ಕೂಡ ಲೋಕಸಭೆ ಟಿಕೆಟ್ ಸಿಗಬೇಕು ಅನ್ನುವಂತಹ ಒತ್ತಾಯಗಳಿದೆ. ಅವರು ಕೂಡ ಕೇಳ್ತಿದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರಿಗೆ ಈ ಬಾರಿ ಹೆಂಗೋ ನಾನು BJPಯಿಂದ ಆಗಿದ್ದೀನಿ, ಮುಂದಿನ ಬಾರಿ ಅಂತೂ ನನಗೆ BJPಯಿಂದ ಟಿಕೆಟ್ ಸಿಗೋಲ್ಲ, ಮಗನಿಗೆ ಭವಿಷ್ಯದ ಪ್ರಶ್ನೆ, ಹಾಗಾಗಿ BJPಯಲ್ಲಿದ್ದರೆ ಭವಿಷ್ಯ ಅಂತೂ ಸಿಗೋದಿಲ್ಲ ನನಗೆ, ಹಾಗಾಗಿ ಕಾಂಗ್ರೆಸ್ ಕಡೆ ಮುಖ ಮಾಡಿದರೆ ಮಗನ ಭವಿಷ್ಯಕ್ಕೆ ಅದು ಕಾರಣ ಆಗ್ಬೋದು ಅಂತಾರೆ. ಆದರೆ ಆ ಕಡೆ ಒಂದು ಕಡೆ ದೇಶಪಾಂಡೆ ಅವರು ಕೂಡ ತಮ್ಮ ಪುತ್ರನ ಭವಿಷ್ಯವನ್ನು ಎದುರು ನೋಡ್ತಾ ಇದ್ದಾರೆ. ಹೀಗಾಗಿ ಪುತ್ರರ ಭವಿಷ್ಯದ ಕಾರಣಕ್ಕಾಗಿ ಈ ಪಕ್ಷಾಂತರಗಳು ನಡೀತಾ ಇದ್ದಾವೆ. ಒಂದು ಅಧಿಕಾರಕ್ಕಾಗಿಯೂ ಕೂಡ ಇದು ನಡೀತಾ ಇದೆ. ಹೀಗಾಗಿ ಶಿವರಾಮ್ ಬರುವಂಥದ್ದನ್ನ ವಿರೋಧಿಸ್ತಾ ಇರುವಂಥದ್ದಕ್ಕೆ ಕಾರಣ ಸ್ಥಳೀಯವಾಗಿರುವಂಥ ರಾಜಕಾರಣ. ಅವರು ಬಂದರೆ ಕಾಂಗ್ರೆಸ್ನಲ್ಲಿ ಇರುವಂಥವ್ರನ್ನ ಓವರ್ಟೇಕ್ ಮಾಡಿ ಹೋಗ್ತಾರೆ ಅನ್ನುವಂತಹ ಚರ್ಚೆಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದ್ದಾವೆ. ಜೊತೆಗೆ DK ಶಿವಕುಮಾರ್ ಅವರು ಈ ಲೋಕಸಭೆಯ ಸಂಭಾವ್ಯ ಅಭ್ಯರ್ಥಿಗಳ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ, ಅಂದರೆ ಈ 4 ಪೈಕಿ 3 ಶಿವರಾಮ್ ಹೆಬ್ಬಾರ್ ಬರೋದು ಬೇಡ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇದು ಆಪರೇಷನ್ ಹಂತದಲ್ಲಿ ಹೋಗದೇ ಇದ್ರೂ ಕೂಡ ಕೋಆಪರೇಷನ್ ಲೆವೆಲ್ನಲ್ಲಿ ಇದು ಮೂವ್ಮೆಂಟ್ ಆಗಬಹುದು ಅನ್ನುವಂಥ. ಯಾಕಂದರೆ ನೆಕ್ಸ್ಟ್ ದೇಶಪಾಂಡೆ ಅವರು ಮುಂದಿನ ಎಲೆಕ್ಷನ್ ಚುನಾವಣಾ ರಾಜಕಾರಣದಲ್ಲಿ ಸಕ್ರಿಯವಾಗಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ನಮ್ಮ ಹಾದಿ ಸುಗಮ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಕೂಡ ಶಿವರಾಮ್ ಹೆಬ್ಬಾರ್ ಅವರಿಗೆ ಇರಬಹುದು. ಆ ಕಾರಣಕ್ಕಾಗಿ ಈ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ಹೈಕಮಾಂಡ್ ತನಕ ಹೋಗುವಂತಹ ಚಾನ್ಸಸ್ಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ದೇಶಪಾಂಡೆ ಅವರು ಬಹಳ ಸೀನಿಯರ್ ಲೀಡರ್, ಹಾಗಾಗಿ ಹೈಕಮಾಂಡ್ ತನಕ ಕೂಡ ತಲುಪುವಂತ ಸಾಧ್ಯತೆ ಇದಾವೆ. ಹೌದು, ಈಗ ಆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ DK ಶಿವಕುಮಾರ್. ಇದನ್ನು ಹೇಗೆ ಮುಂದುವರಿತಾರೆ ಅನ್ನೋದನ್ನ ನೋಡ್ಬೇಕು. ಅವರ ಮುಂದಿನ ಹೆಜ್ಜೆಗಳ ಮೇಲೆ ನಿರ್ಧಾರ ಆಗುತ್ತೆ. ಇದನ್ನ ನಾವು ಹೈಕಮಾಂಡ್ ತಗೊಂಡ್ಕೊಂಡು ಹೋಗ್ಬೇಕಾ ಬೇಡವಾ ಅನ್ನೋದು. ಅಜಿತ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.